ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 16ನೆಯ ವಾರ, ಜುಲೈ 23, 2025 ಬುಧವಾರ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 13ನೇ ಅಧ್ಯಾಯ 1ರಿಂದ 9ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ಸ್ವಾಮಿ ಮನೆಯಿಂದ ಹೊರಟು ಸರೋವರದ ತೀರದಲ್ಲಿ ಕುಳಿತರು. ಜನರು ತಂಡೋಪತಂಡವಾಗಿ ಕೂಡಿ ಬಂದುದರಿಂದ ದೋಣಿ ಹತ್ತಿ ಕುಳಿತುಕೊಳ್ಳಬೇಕಾಯಿತು. ಜನರು ದಡದಲ್ಲೇ ನಿಂತರು. ಆಗ ಯೇಸು ಅವರಿಗೆ ಅನೇಕ ವಿಷಯಗಳನ್ನು ಸಾಮತೆಯ ರೂಪದಲ್ಲಿ ಹೇಳಿದರು. ಒಬ್ಬ ರೈತ ಬಿತ್ತುವುದಕ್ಕೆ ಹೋದ. ಬಿತ್ತನೆ ಮಾಡುತ್ತಿದ್ದಾಗ ಕೆಲವು ಬೀಜಗಳು ಕಾಲ್ದಾರಿಯಲ್ಲಿ ಬಿದ್ದವು. ಬಿದ್ದದ್ದೇ ಹಕ್ಕಿಗಳು ಬಂದು ಆ ಬೀಜವನ್ನು ತಿಂದು ಬಿಟ್ಟವು. ಬೇರೆ ಕೆಲವು ಬೀಜಗಳು ಹೆಚ್ಚು ಮಣ್ಣಿಲ್ಲದ ಕಲ್ಲು ನೆಲದ ಮೇಲೆ ಬಿದ್ದವು. ಅಲ್ಲಿ ಮಣ್ಣು ತೆಳ್ಳಗಿದ್ದುದರಿಂದ ಅವು ಬೇಗನೆ ಮೊಳೆತವು, ಆದರೆ ಬಿಸಿಲೇರಿದಾಗ ಬಾಡಿದವು. ಬೇರು ಬಲವಾಗಿಲ್ಲದ ಕಾರಣ ಒಣಗಿ ಹೋದವು. ಮತ್ತೆ ಕೆಲವು ಬೀಜಗಳು ಮುಳ್ಳು ಪೊದೆಗಳ ನಡುವೆ ಬಿದ್ದವು. ಆ ಪೊದೆಗಳು ಸಸ್ಯಗಳ ಸಮೇತ ಬೆಳೆದು ಅವುಗಳನ್ನು ಅಡಗಿಸಿಬಿಟ್ಟವು. ಇನ್ನೂ ಕೆಲವು ಬೀಜಗಳು ಹದವಾದ ಭೂಮಿಯಲ್ಲಿ ಬಿದ್ದವು. ಅವು ಮೊಳೆತು ಬೆಳೆದು ತೆನೆ ಬಿಟ್ಟವು. ಕೆಲವು 100ರಷ್ಟು, ಮತ್ತೆ ಕೆಲವು 60ರಷ್ಟು, ಇನ್ನು ಕೆಲವು 30ರಷ್ಟು ಫಸಲನ್ನು ಕೊಟ್ಟವು. ಕೇಳಲು ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ ಎಂದು ಒತ್ತಿ ಹೇಳಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ: ಆಲಿಸು, ಪಾಲಿಸು ಮತ್ತು ಬೋಧಿಸು. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ಇತಿಹಾಸದ ಪುಟಗಳನ್ನು ತಿರುವಿದಾಗ ನಮ್ಮ ಗಮನಕ್ಕೆ ಬರುವ ಒಂದು ವಿಶಿಷ್ಟ ಸಂಗತಿ ಎಂದರೆ ಮಾತಿನ ಮಹಿಮೆ, ಅದರ ಶಕ್ತಿ ಮತ್ತು ಪ್ರಭಾವ. ಉದಾಹರಣೆಗೆ, ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ಸ್ವಾತಂತ್ರ್ಯವೇ ನನ್ನ ಜನ್ಮಸಿದ್ಧ ಹಕ್ಕು ಎಂಬ ಬಾಲಗಂಗಾಧರ ತಿಲಕರ ಮಾತುಗಳು, ಗಾಂಧೀಜಿಯ ಪರಿಣಾಮಕಾರಿ ಭಾಷಣಗಳು ಇಡೀ ಭಾರತದ ಜನತೆಯನ್ನು ಒಂದುಗೂಡಿಸಿ ಬ್ರಿಟಿಷರನ್ನು ಭಾರತದಿಂದ ತೊಲಗಿಸಲು ಸಹಾಯಕವಾದವು. ಜಾರ್ಜ್ ವಾಷಿಂಗ್ಟನ್ ಮತ್ತು ಐನ್ಸ್ಟೀನ್ ಚರ್ಚಿಲ್ ರವರ ವಾಕ್ಶಕ್ತಿಗಳು ಯುವಕರಲ್ಲಿ ಸ್ಫೂರ್ತಿಯನ್ನು ಚಿಮ್ಮಿಸಿ ಯುದ್ಧದಲ್ಲಿ ಜಯವನ್ನು ತಂದುಕೊಟ್ಟವು. ನೀನು ಜಗತ್ತನ್ನೇ ಗೆದ್ದು ನಿನ್ನ ಆತ್ಮವನ್ನು ಕಳೆದುಕೊಂಡರೆ ಏನು ಫಲ ಎನ್ನುವ ಮಾತುಗಳು ಫ್ರಾನ್ಸಿಸ್ ಝೇವಿಯರ್ ಅವರ ಜೀವನವನ್ನೇ ಬದಲಾಯಿಸಿದ್ದವು. ಇಂದಿನ ಶುಭ ಸಂದೇಶವು 2 ಮುಖ್ಯ ಅಂಶಗಳನ್ನು ನಮಗೆ ಮನದಟ್ಟು ಮಾಡುತ್ತದೆ. ಮೊದಲನೆಯದಾಗಿ, ನಾವು ಹದವಾದ ಭೂಮಿಯ ಹಾಗೆ ದೇವರ ಸುವಾರ್ತೆಯನ್ನು ಪಡೆದು 100 ಮಡಿ ಫಲಗಳನ್ನು ನೀಡುವುದು. ಎರಡನೆಯದಾಗಿ, ಬಿತ್ತುವವನಂತೆ ನಮ್ಮಲ್ಲಿರುವ ಕ್ರಿಸ್ತರನ್ನು ಎಲ್ಲರಿಗೂ ಸಾರುವುದು. ಆತ್ಮೀಯರೇ, ದೇವರ ವಾಕ್ಯವನ್ನು ಪಡೆದು ಅದನ್ನು ಧ್ಯಾನಿಸಿದಾಗ ಜೀವ ನದಿಗಳು ಹರಿಯುವುದು ನಮಗೆ ಗೋಚರವಾಗುತ್ತದೆ. ನಮ್ಮಿಂದ ಅದನ್ನು ಪಡೆದು ಅದನ್ನು ಪರರಿಗೆ ಹಂಚುವುದರಲ್ಲಿ ನಮ್ಮ ಸಾರ್ಥಕತೆ ಅಡಗಿದೆ. ಶುಭ ಸಂದೇಶವನ್ನು ಕೇಳಿ ಅದನ್ನು ನಮ್ಮ ಜೀವನದಲ್ಲಿ ಪಾಲಿಸಿದರೆ ನಮ್ಮ ಜೀವನ ಆಗುವುದು ಪಾವನ. ನನ್ನ ಮಾತನ್ನು ಕೇಳಿ ಅದರಂತೆ ನಡೆಯುವ ಪ್ರತಿಯೊಬ್ಬನು ಬಂಡೆಯ ಮೇಲೆ ಮನೆ ಕಟ್ಟಿಕೊಂಡ ಬುದ್ಧಿವಂತನನ್ನು ಹೋಲುತ್ತಾನೆ. ಮತ್ತಾಯನ ಶುಭ ಸಂದೇಶ 7ನೇ ಅಧ್ಯಾಯ 24ನೇ ವಚನ. ಯಾವಾಗಲಾದರೂ ಪರರು ನಮ್ಮ ವಿರುದ್ಧ ತಪ್ಪು ಮಾಡಿದಾಗ ಅವರ ತಪ್ಪನ್ನು ಮನಸಾರೆ ಕ್ಷಮಿಸಿ ಅವರನ್ನು ಸರಿದಾರಿಯಲ್ಲಿ ನಡೆಸುತ್ತೇವೆಯೋ, ಯಾವಾಗ ನಾವು ಪರರನ್ನು ಅರ್ಥ ಮಾಡಿಕೊಂಡು ಅವರ ಕಷ್ಟಗಳಲ್ಲಿ ಭಾಗಿಯಾಗಿ ಉಪಶಮಕರಾಗಿರುತ್ತೇವೆಯೋ, ಯಾವಾಗ ನಾವು ನಿಸ್ವಾರ್ಥಿಗಳಾಗಿರುತ್ತೇವೆಯೋ, ಆಗ ನಾವು ಫಲ ಕೊಡುವ ಭೂಮಿಯಂತೆ ಪರರಿಗೆ ದೇವವಾಕ್ಯವನ್ನು ಸಾರುವ ಪ್ರಚಾರಕರಾಗುತ್ತೇವೆ. ಪ್ರಪಂಚದಲ್ಲಿ ಮನುಷ್ಯನು ಪಡೆಯಲೇಬೇಕಾದಂಥ ಅಮೂಲ್ಯ ಸಂಪತ್ತು ದೇವರ ವಾಕ್ಯ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮವನ್ನೇ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.